ಗಣೇಶೋತ್ಸವಕ್ಕೆ ಬೆಂಗಳೂರಲ್ಲಿ ಮತ್ತೊಂದು ಗಂಡಾಂತರ ಎದುರಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನು ಕೂರಿಸೋದಕ್ಕೆ ದುಬಾರಿ ಶುಲ್ಕವನ್ನ ಹಾಕಲಾಗುತ್ತೆ. ಅಗ್ನಿಶಾಮಕ ಇಲಾಖೆ 5,000 ರೂಪಾಯಿ ಫಿಕ್ಸ್ ಮಾಡಿದೆ. ಅಗ್ನಿಶಾಮಕ ಇಲಾಖೆ ಎನ್ಒಸಿಗೆ 5,000 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಅಗ್ನಿಶಾಮಕ ಇಲಾಖೆಯ ನಿರ್ಧಾರಕ್ಕೆ ಗಣೇಶೋತ್ಸವ ಸಮಿತಿ ಟೀಕೆಯನ್ನ ವ್ಯಕ್ತಪಡಿಸಿದೆ. ಗಣೇಶೋತ್ಸವಕ್ಕೆ ಬೆಂಗಳೂರಲ್ಲಿ ಈಗ ಮತ್ತೊಂದು ಗಂಡಾಂತರ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರ್ಯಾರು ಗಣೇಶ ಮೂರ್ತಿಯನ್ನು ಕೂರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೋ, ಯಾರ್ಯಾರು ಇಷ್ಟಪಡ್ತಿದ್ದಾರೋ ಆ ರೀತಿಯಾಗಿ ಗಣೇಶ ಮೂರ್ತಿ ಕೂರಿಸೋದಕ್ಕೆ ಈಗ ಒಂದು ದುಬಾರಿ ಶುಲ್ಕವನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. ಅಗ್ನಿಶಾಮಕ ಇಲಾಖೆ 5,000 ರೂಪಾಯಿಯನ್ನ ಫಿಕ್ಸ್ ಮಾಡಿದೆ. ಗಣೇಶ ಹಬ್ಬಕ್ಕೆ ಎಲ್ಲರೂ ಸಕಲ ತಯಾರಿಯಲ್ಲಿದ್ದಾರೆ. ಸಡಗರ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಇನ್ನೇನು ಒಂದೇ ದಿನ ಬಾಕಿ ಇದೆ. ಎಲ್ಲೆಡೆ ಗೌರಿ ಗಣೇಶ ಮೂರ್ತಿಯ ಆರಾಧನೆ ಆರಂಭ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಕೂಡ ಮಣ್ಣಿನ ಗಣಪತಿಯನ್ನ ಬಳಸಿ ಪರಿಸರವನ್ನ ಉಳಿಸಿ ಅನ್ನೋ ನಿಟ್ಟಲ್ಲಿ ಗಣಪತಿ ಮೂರ್ತಿ ಮಾಡಿ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ತೊಡಗಿದ್ರು. ನಗರದ ಸಂಜಯ್ ನಗರದಲ್ಲಿರುವ ರಾಧಾಕೃಷ್ಣ ಶಾಲೆಯಲ್ಲಿ ಗಣಪತಿ ಮೂರ್ತಿ ತಯಾರಿಸಿದ ಪ್ರಜ್ವಲ್ ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸಿದ್ರು. ಪ್ರಜ್ವಲ್ ಜೊತೆ ನಮ್ಮ ರಿಪೋರ್ಟರ್ ರಕ್ಷಾ ಜಾಸ್ಮಿನ್ ಮಾತನಾಡಿಸಿದ್ದಾರೆ ನೋಡಿ. ಗಣೇಶ ಹಬ್ಬ ಅಂದ್ರೆ ಎಲ್ಲರ ಮನೆಯಲ್ಲೂ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಕೂಡ ಗಣೇಶ ಮೂರ್ತಿಯನ್ನು ಬಿಟ್ಟು ಆರಾಧಿಸುವಂಥದ್ದು. ಸೊ ಈಗ ನಮ್ಮ ಸ್ಯಾಂಡಲ್ವುಡ್ನ ಸ್ಟಾರ್ ಸೆಲೆಬ್ರಿಟಿಗಳು ಕೂಡ ಗಣೇಶ ಮೂರ್ತಿಯನ್ನ ತಮ್ಮ ಕೈಯಾರೆ ಮಾಡಿ ಖುಷಿ ಪಡ್ತಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೊ ಸದ್ಯಕ್ಕೆ ನಮ್ಮ ಜೊತೆ ಪ್ರಜ್ವಲ್ ದೇವರಾಜ್ ಅವರು ಇದ್ದಾರೆ. ಸೊ ಅವರು ಕೂಡ ಸದ್ಯಕ್ಕೆ ಒಂದು ಮಣ್ಣಿನ ಗಣಪತಿ ಮೂರ್ತಿಯನ್ನ ಮಾಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರ ಜೊತೆ ಕೇಳೋಣ. ಸರ್, ಫಸ್ಟ್ ಆಫ್ ಆಲ್ ಮೊದಲನೇ ಸತಿ ಮಾಡಿದ್ದು ಅಂತ ಹೇಳಿದ್ರೆ ಗಣಪತಿ ಮೂರ್ತಿನ ನಿಮ್ಮ ಕೈಯಾರೆ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ತುಂಬ ಸಂತೋಷ ಆಗ್ತದೆ. ಯಾವಾಗಲೂ ಗಣೇಶ ಹಬ್ಬ ಅಂದರೆ ಮನಸ್ಸಿಗೆ ತುಂಬ ಹತ್ತಿರ. ಬಟ್ ಈ ಸಲ ಗಣೇಶ ಹಬ್ಬ ಬಹುಶಃ ಜೀವನ ಪೂರ್ತಿ ನೆನಪಿರುತ್ತೆ ನನಗೆ. ಯಾಕಂದರೆ ನಾನೇ ಒಂದು ಮಣ್ಣಿನ ವಿಗ್ರಹ, ಒಂದು ಮಣ್ಣಿನ ಗಣೇಶನ ಮಾಡಿದ್ದೀನಿ. ಬಹುಶಃ ಮನೇಲಿ ಈ ಸಲ ಅದನ್ನೇ ಇಟ್ಟು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾವು ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಅಷ್ಟೇ ನಾವೇ ಕೈಯಾರ ಏನಾದರೂ ಮಾಡಿದ್ರೆ ಅದ್ರ ಬಗ್ಗೆ ಒಲವು ಪ್ರೀತಿ ಜಾಸ್ತಿ ಇರುತ್ತೆ. ಅದನ್ನು ಯಾವಾಗಲೂ ತುಂಬ ಪ್ರೀತಿಯಿಂದ ಕಾಪಾಡ್ಕೊಳ್ತೀವಿ. ಸೊ ಬಹುಶಃ ಈ ಗಣೇಶನ ನಾನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀನಿ. ನಾವೇನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ, ಈ ಮಣ್ಣಿನ ಗಣೇಶಗಳನ್ನ ಉಪಯೋಗ ಮಾಡೋದ್ರಿಂದ ಪರಿಸರಕ್ಕೆ ಏನು ಹಾನಿ ಆಗಲ್ಲ. ಇಟ್ ಇಸ್ ವೆರಿ ಸಿಂಪಲ್. ನಾವು POP ಮಾಡಿರೋಂಥ ಗಣೇಶಗಳಾಗಿರ್ಬೋದು, ಇಲ್ಲ ಪೇಂಟ್ ಯೂಸ್ ಮಾಡಿರೋಂಥ ಗಣೇಶಗಳು ಯೂಸ್ ಮಾಡಿದಾಗ ಅದು ಕರಗೋದಕ್ಕೆ ತುಂಬ ಟೈಮ್ ಆಗುತ್ತೆ. ಕರಗಿದ ಮೇಲೂ ನೀರಲ್ಲಿ ತುಂಬ ರಾಸಾಯನಿಕ ಪದಾರ್ಥಗಳು ಸ್ಪ್ರೆಡ್ ಆಗುತ್ತೆ. ಇದರಿಂದ ಇವಾಗ ನಮಗೆ ಅಲ್ಲ, ಮುಂದಿನ ಪೀಳಿಗೆಗೂ ತುಂಬ ಹಾನಿಕಾರಕವಾದದ್ದು. ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಮಣ್ಣಿನ ಗಣೇಶಗಳನ್ನ ಯೂಸ್ ಮಾಡಿ. ಸೊ ನಮಗೂ ತುಂಬ ಒಳ್ಳೆಯದು. ಬಹುಶಃ ಕಾಸಿನ ಬಗ್ಗೆ ಯೋಚನೆ ಮಾಡಿದ್ರೆ ಈ ಬೇರೆ ಗಣೇಶಗಳಿಗಿಂತ ಇದೇ ಇನ್ನೂ ಕಮ್ಮಿ ವೆಚ್ಚ ಆಗುತ್ತೆ ಅನಿಸುತ್ತೆ. ಸೊ ದಯವಿಟ್ಟು ಮಣ್ಣಿನ ಗಣೇಶಗಳನ್ನ ಮನೆಗೆ ತಂದು ಪೂಜೆ ಮಾಡಿ. ನಮಗೂ ಒಳ್ಳೆಯದು, ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೆಯದು. ಸರ್, ಮಕ್ಕಳ ಸಮ್ಮುಖದಲ್ಲಿ ಇವತ್ತು ಗಣಪತಿಯನ್ನ ಮಾಡಿರುವಂಥದ್ದು. ನೀವು ನಿಮ್ಮ ಚೈಲ್ಡ್ಹುಡ್ಗೆ ಬಂದರೆ ಹೇಗಿತ್ತು ಆ ಒಂದು ಸೆಲೆಬ್ರೇಷನ್ ಗಣಪತಿ ಹಬ್ಬ ಅಂತ? ನಾನು ಮಕ್ಕಳನ್ನೆಲ್ಲ ನೋಡಿದಾಗ ನಾನು ಅವರಲ್ಲಿ ಒಬ್ಬರಾಗ್ಬಿಡ್ತೀನಿ. ಸೊ ನನಗೆ ಎಲ್ಲರೂ ಗೆಳೆಯ ಅಂತಾರೆ. ಸೊ ಇವರೆಲ್ಲ ನನ್ನ ಗೆಳೆಯರು ಗೆಳತಿಯರು ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲೂ ಕೂಡ ಗಣೇಶ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ವಿ. ನಮ್ಮ ಬೀದಿಯಲ್ಲಾಗಿರ್ಬೋದು ಸ್ನೇಹಿತರೆಲ್ಲ ಸೇರಿ ಗಣೇಶನ ಕೂಡಿಸಿದ್ರು. ಬಟ್ ಆವಾಗ ನಮ್ಗೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರಲಿಲ್ಲ. ನಾವೆಲ್ಲ ಆವಾಗ ಅಂಥ ಗಣೇಶಗಳನ್ನೇ ತಂದು, ನಮಗೇನಂದರೆ ಯಾವುದು ಜಾಸ್ತಿ ದೊಡ್ಡದಾಗಿರುತ್ತೆ, ಜಾಸ್ತಿ ಕಲರ್ಫುಲ್ ಆಗಿರುತ್ತೆ ಅಂಥ ಗಣೇಶಗಳಿಟ್ರೇ ನಮಗೇನೋ ನಾವು ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಅಂತ. ಬಟ್ ಆ ಥರ ಅಲ್ಲ. ಸೊ ಈಗಿನ ಮಕ್ಕಳಿಗೆ ದೇ ಹ್ಯಾವ್ ದಿ ಇನ್ಫಾರ್ಮೇಷನ್. ಸೊ ಆ್ಯಂಡ್ ಈಗಿನ ಮಕ್ಳುಗಳು ತುಂಬ ಚೂಟಿ ಕೂಡ ಇದ್ದಾರೆ. ಸೊ ಬಹುಶಃ ಈ ಸತಿ ಯಾರ್ಯಾರು ಅವರು ಬೀದಿಯಲ್ಲಿ ಗಣೇಶ ಕೂಡಿಸ್ತಾರೆ ಅವರೆಲ್ಲ ಮಣ್ಣಿನ ಗಣೇಶನ ಕೂಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಗಣಪತಿ ಹಬ್ಬ ನಿಮಗೆಲ್ಲ ಸುಖ ಶಾಂತಿಯನ್ನು ನೀಡಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಪ್ರಜ್ವಲ್ ದೇವರಾಜ್ ಅವರ ಮಾತು. ಒಂದು ಗಣಪತಿಯನ್ನು ಅವರ ಕೈಯಾರೆ ಮಾಡಿ ಒಂದು ಖುಷಿ ಪಡ್ತಾ ಇರುವಂಥದ್ದು. ಒಂದು ಸ್ಕೂಲ್ನಲ್ಲಿ ಬಂದು ಮಕ್ಕಳ ಸಮ್ಮುಖದಲ್ಲಿ ಗಣಪತಿಯನ್ನು ಮಾಡಿರುವಂಥದ್ದು ನಿಜಕ್ಕೂ ಅವರು ಕೂಡ ಸಂತೋಷ ನೀಡಿದೆ ಅನ್ನೋ ಮಾತನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ರಕ್ಷಾ ಜಾಸ್ಮಿನ್, ನ್ಯೂಸ್ 18 ಕನ್ನಡ, ಬೆಂಗಳೂರು.